ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಐಫೈ ಕನ್ನಡ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗು ಒಂದು ಫನ್ ವ್ಲಾಗು. ನೇಚರಲ್ಲಿ ನಾವು ಹೇಗೆ ಡೇ ಸ್ಪೆಂಡ್ ಮಾಡ್ತೀವಿ ಅಂತ ತೋರಿಸ್ತೀನಿ. ಅಲ್ಲಿ ಪಾರ್ಕ್ ಕಡೆ ಹೋಗ್ತಿದ್ದೀವಿ. ಸನ್ ಇದೆ, ನೀವು ನೋಡ್ಬೋದು, ಸೂರ್ಯ ಬಂದಿದೆ. ಸೊ ಅದಕ್ಕೋಸ್ಕರನೇ ಹೊರಟಿದ್ದು. ಸೊ ಇಲ್ಲಿದ್ದಾಳೆ. ಜಾಸ್ತಿ ವಿಡಿಯೋ ಮಾಡೋದಿಲ್ಲ, ಯಾಕಂದರೆ ಅವಳಿಗೂ ಇನ್ನೂ ಸ್ಕೂಟರ್ ಓಡಿಸೋದಕ್ಕೆ ಬರೋದಿಲ್ಲ. ಹೋಗ್ತಾ ಲೈಕ್ ಅವಳು ಕೈ ಹಿಡ್ಕೋಬೇಕು, ನೋಡ್ತಾ ಇರಬೇಕು ಅವಳನ್ನ. ಸೊ ಆದಷ್ಟು ವಿಡಿಯೋ we are going to the park. ಸೊ ಈ ಸ್ಕೂಟರ್ ಬಂದು ಅವಳಿಗೆ ಲಾಸ್ಟ್ ಕ್ರಿಸ್ಮಸಲ್ಲೇ ತಕ್ಕೊಟ್ಟಿದ್ವಿ, ಬಟ್ ಚಳಿದಿಂದ ಈಚೆ ತರ್ತಾ ಇರಲಿಲ್ಲ. ಸೊ ಇವಾಗ ಏನಂದರೆ ಇದ್ದಕ್ಕಿದ್ದಂಗೆ ವೆದರ್ ಇಲ್ಲಿ ತುಂಬ ಡ್ರಾಸ್ಟಿಕ್ಕಾಗಿ ಚೇಂಜ್ ಆಗಿದೆ. 2-3 ದಿನ ಬಿಸಿಲಿದೆ. ಸೊ ಫುಲ್ ಯೂಸ್ ಮಾಡ್ಕೋಬೇಕು, ಆದಷ್ಟು ಈಚೆ ಇರಬೇಕು ಅಂತ ಹೇಳಿ ಊಟ ಮುಗಿಸ್ಕೊಂಡು ಹೊರಟಿದ್ದೀವಿ. Yes, that was awesome. Beautiful. Yes, you did a very good job. ಸೊ ಈ ವಿಡಿಯೋದಲ್ಲಿ ನೀವು ಏನಂದರೆ ಆದಷ್ಟು ನ್ಯಾಚುರಲ್ ಆಗಿ ನಾವು ಡೈರೆಕ್ಟಾಗಿ ನಾವು ಏನು ಮಾಡಿದ್ದೀವಿ ಅಂತ ತೋರಿಸ್ತೀನಿ. ಆದಷ್ಟು ರಿಯಲ್ ಆಗಿರುತ್ತೆ ಅನ್ಕೋತೀನಿ ವಿಡಿಯೋ. ಸೊ ಜಾಸ್ತಿ ಬರೀ ವಾಯ್ಸ್ ಓವರ್ ಕೊಟ್ಟಿಲ್ಲ. ಮಧ್ಯದಲ್ಲಿ ಎಲ್ಲೆಲ್ಲ ಆಗುತ್ತೋ ಅದು ನ್ಯಾಚುರಲ್ ಆಗಿ ನಾವು ಏನು ಮಾಡಿದ್ವಿ ಅಂತ ಲೈಕ್ ರಿಯಲ್ ಆಗಿ ತೋರಿಸಿದ್ದೀನಿ. ಸೊ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದಲ್ಲಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸ್ನೆಲ್ಲ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸೊ ಇವತ್ತಿನ ವ್ಲಾಗಲ್ಲಿ ಆದಷ್ಟು ನೇಚರಲ್ಲಿ ನಾವು ಲೈಕ್ ದಿನ ಪೂರ್ತಿ ಹೇಗೆ ಸ್ಪೆಂಡ್ ಮಾಡಿದ್ವಿ ಅಂತ ತೋರಿಸ್ತೀನಿ. ಕುಕ್ಕಿಂಗ್ ಏನೂ ಇಲ್ಲ ಈ ವ್ಲಾಗಲ್ಲಿ. ಸೊ ಇಟ್ ಈಸ್ ಎ ಸಿಂಪಲ್ ವ್ಲಾಗ್, ಫನ್ ವ್ಲಾಗ್. ನೋಡಿ, ಎಂಜಾಯ್ ಮಾಡಿ. ಜುಳು ಜುಳು ಸೌಂಡ್ ಬರ್ತಾಯಿದೆ, ನೋಡ್ಬೋದು. ಆಮೇಲೆ ಪಾಪು ತುಂಬ ಎಂಜಾಯ್ ಮಾಡ್ತಿದ್ದಾಳೆ. ಸೊ ಯಾರೂ ಇಲ್ವೂ ಇಲ್ಲ ಇಲ್ಲಿ. ಚೆನ್ನಾಗಿದೆ, ಸ್ವಲ್ಪನೂ ಚಳಿ ಆಗ್ತಾಯಿಲ್ಲ. ಸೊ ಸಿಕ್ಕಿದ ಕಡ್ಡಿ ಕಲ್ಲು ಎಲ್ಲ ತೊಗೊಂಡು ಎಸಿತಿದ್ದಾಳೆ ನೀರಿಗೆ. ಏನೋ ಒಂದು ಸ್ವಲ್ಪ ರಿಲ್ಯಾಕ್ಸಿಂಗ್ ಆಗೂ ಇದೆ, ಚೆನ್ನಾಗೂ ಇದೆ ನೇಚರು. ಸೊ ಮಕ್ಕಳು ಈ ಥರದ್ದೆಲ್ಲ ಎಂಜಾಯ್ ಮಾಡಬೇಕು. ನಾವಂತೂ ಊರುಗಳಿಗೆ ಹೋಗ್ತಿದ್ವಿ, ಹಳ್ಳಿಗಳಿಗೆ, ಎಸ್ಪೆಷಲಿ ಸಮ್ಮರಲ್ಲಿ. ಸೊ ಅಲ್ಲೋಗಿ ಈ ಥರ ಊರಲ್ಲಿ ಹಳ್ಳ, ಈ ಥರ ನದಿ ಎಲ್ಲ ಹರಿತಿತ್ತಲ್ಲ, ಅಲ್ಲೋಗಿ ಆಟಾಡೋದು ಇದೆಲ್ಲ ಮಾಡ್ತಿದ್ವಿ. ಬಟ್ ಇವ್ರಿಗೆಲ್ಲ ಯಾವುದೂ ಇಲ್ಲ, ಪರವಾಗಿಲ್ಲ. ಈ ಥರದ ಆ್ಯಕ್ಟಿವಿಟೀಸ್ನಾದರೂ ಮಾಡಲಿ. ಎಲ್ಲ ತುಂಬ ಲೈಕ್ ಮೌಂಟೇನ್ಸು, ಅದ್ರ ಮೇಲೆಲ್ಲ ಹುಲ್ಲೆಲ್ಲ ಇದೆ, ಕುರಿಗಳೆಲ್ಲ ಮೇಯ್ತಿರುತ್ತೆ. ಇದೆಲ್ಲ ತುಂಬ ವಾಕ್ ಮಾಡೋಕ್ಕೆ, ಸೈಕ್ಲಿಂಗ್ ಮಾಡೋಕ್ಕೆ ಚೆನ್ನಾಗಿದೆ. ಸೊ ನಾನು ಸೈಕಲ್ಲು ತೊಗೋಬೇಕು ಅಂದ್ಕೊತಾ ಇದ್ದೀನಿ, ನೋಡೋಣ ಸೊ ಹೇಗೆ ಆಗುತ್ತೆ ಅಂತ. ಸದ್ಯಕ್ಕೆ ಈಗ ಎಂಜಾಯ್ ಮಾಡೋದು. ಇನ್ಮೇಲೆ ಆ್ಯಕ್ಚುಲಿ ವೆದರ್ ಚೆನ್ನಾಗಾಗ್ತಾ ಹೋಗುತ್ತೆ. ಇನ್ನು ಆಗಸ್ಟ್ವರೆಗೂ ಮೋಸ್ಟ್ಲಿ ಸಮ್ಮರ್ ಇರುತ್ತೆ. ಬಟ್ ಈ ಸತಿ ಸ್ವಲ್ಪ ಹೇಳಬೇಕು ಅಂದರೆ ಫೆಬ್ರವರಿಗೆ ಇಷ್ಟೊಂದು ಬಿಸಿಲಿರಲ್ಲ, ಅಥವಾ ಈ ವಾರ ಮಾತ್ರ ಇದೆಯಾ ಏನೋ ಗೊತ್ತಿಲ್ಲ, ನೋಡಬೇಕು. ಸೊ ನೆಕ್ಸ್ಟ್ ಇನ್ನೊಂದು ತಿಂಗಳು ಕರೆಕ್ಟಾಗಿ ಫ್ಯಾಮಿಲಿ ಅದು ಹೇಳ್ದಲ್ಲ ಅವ್ರು ಬರ್ತಾರೆ. ಸೊ ದೊಡ್ಡ ಟ್ರಿಪ್ಪು, ಲೈಕ್ ಒಂದು 10 ದಿನ ಫುಲ್ ಟ್ರಿಪ್ಪಲ್ಲಿ ಇರ್ತೀವಿ. ಸ್ಟಿಕ್ಸ್ ತೊಗೊಂಡು ಬಾ. ಈಸ್ ನೈಸ್. ಒಳ್ಳೆ ಹಳ್ಳೀಲಿ ನಾನು ಸಮ್ಮರ್ ಊರಿಗೆ ಹೋಗ್ತಿದ್ದಿದ್ದು ಎಕ್ಸ್ಪೀರಿಯನ್ಸ್ ಥರ ಇದೆ, ಚೆನ್ನಾಗಿದೆ ಆ್ಯಕ್ಚುಲಿ. ಹಂಗೆ ಎಸಿ, ಬೇರೆ ತಂದ್ಕೊಡ್ತೀನಿ. ಸ್ಟೋನ್ ಆಲ್ಮೋಸ್ಟ್ AC. There, you throw there. Oh, Alda is breaking the stake. Yeah, ತುಂಬ ಚೆನ್ನಾಗಿದೆ, ರಿಲ್ಯಾಕ್ಸಿಂಗ್ ಆಗಿ. ಎಷ್ಟೊತ್ತಾದರೂ ಪರವಾಗಿಲ್ಲ. ನಾವೇನು ಮನೆಯಿಂದ ತುಂಬ ದೂರ ಇಲ್ಲ, 5 ನಿಮಿಷ ಅಷ್ಟೇ ನಮ್ಮ ಮನೆಗೆ ಇಲ್ಲಿಂದ. ಸೊ ಎಷ್ಟೊತ್ತಾದರೂ ಅವಳು ಆಟ ಆಡ್ಬೋದು. ಆಮೇಲೆ ಸ್ವಲ್ಪ ಪಾರ್ಕಿಗೆ ಹೋಗ್ತೀವಿ, ವಾಕಿಂಗ್ ಮಾಡ್ತೀವಿ, ಆಮೇಲೆ ಮನೆಗೆ ಹೋಗ್ತೀವಿ. ಟ್ರೈನ್ ಹೋಯ್ತು, ಇಲ್ಲೇ ಪಕ್ಕದಲ್ಲೇ ರೈಲ್ವೆ ಸ್ಟೇಷನ್, ಟ್ರೈನು ಹೋಗೋದು ಕಾಣಿಸ್ತಾ ಇದೆ ಇಲ್ಲಿಗೆ. ಸೊ ನೈಸ್, ರಿಲ್ಯಾಕ್ಸಿಂಗ್. ಇದೇನಿದು ವಿಡಿಯೋ ಸಡನ್ನಾಗಿ ಶೇಕ್ ಆಗ್ತಿದೆ ಅಂತ ನೋಡ್ತಿದ್ರ. ವಿಡಿಯೋ ಲೈಕ್ ಇದು ಮಾಡ್ತಿದ್ದೀನಿ ಅಂತ ನಂಗೆ ಗೊತ್ತಿರಲಿಲ್ಲ. ಸೊ ಅವಳಿಗೆ ಸ್ಟಿಕ್ಸ್ ತೆಕ್ಕೊಡ್ತಾ ಇದ್ದೀನಿ. ಸೊ ನ್ಯಾಚುರಲ್ ಆಗಿ ಚೆನ್ನಾಗಿತ್ತು ಅನಿಸ್ತು. ಸೊ ಅದಕ್ಕೆ ನಾನು ಅದನ್ನೇ ಹಾಗೆ ಬಿಟ್ಟೆ ವಿಡಿಯೋನ. ಸೊ ಎಲ್ಲ ವಿಡಿಯೋಸು ಸೇಮ್ ಒಂದೇ ಥರ, ಲೈಕ್ ಕುಕ್ಕಿಂಗು, ಕ್ಲೀನಿಂಗು ಮತ್ತು ಎಲ್ಲ ಅದೇ ತೋರಿಸೋದು ಇದ್ದಿದ್ದೆ. ಸೊ ಅದಕ್ಕೋಸ್ಕರ ಇದು ಆದಷ್ಟು ನ್ಯಾಚುರಲ್ ಆಗಿದೆ, ಹೇಗಿದೆಯೋ ಹಾಗೆ ಲೈಕ್ ಫನ್ ಡೇ ಹಾಗೆ ಇರಲಿ ಅಂತ ಹೇಳಿ ವಿಡಿಯೋನ ಅದೇ ರೀತಿ ಬಿಟ್ಟಿದ್ದೀನಿ. ಇದರಲ್ಲಿ ಯಾವುದೇ ರೀತಿ ನಾನು ಕುಕ್ಕಿಂಗ್ ಆಗಲಿ ಮಧ್ಯದಲ್ಲೆಲ್ಲ ಈ ಥರ ಏನು ಸೇರ್ಸೋಕ್ಕೆ ಹೋಗಿಲ್ಲ. ಸೊ ಫುಲ್ ಬೆಳಗ್ಗೆ ಮಧ್ಯಾಹ್ನ ಹೊರಟಿದ್ದು ನಾವು, 1 ಗಂಟೆ ಹಂಗೆ ಊಟ ಲೈಟಾಗಿ ಮಾಡಿ. ಸೊ ಅಲ್ಲಿಂದ ಬರೋ ತನಕ ನಾವು ಏನು ಮಾಡಿದ್ವಿ ಫುಲ್ಲು ವೀಡಿಯೋದಲ್ಲಿ ತೋರಿಸಿದ್ದೀನಿ ಅಷ್ಟೇ. ಸೊ ರಾತ್ರಿ ಅಡುಗೆ ಸ್ಟಾರ್ಟ್ ಆಗೋವರೆಗೂ ಲೈಕ್ ಸಂಜೆ ಮನೆಗೆ ಹೋಗಿದ್ದು ಲೈಕ್ ಹೇಗೆ ಸ್ಟಾಪ್ ಮಾಡಿದ್ವಿ ಅಲ್ಲಿವರೆಗೂ ವ್ಲಾಗ್ ಸ್ಟಾಪ್ ಮಾಡ್ತಾಯಿದ್ದೀನಿ. ಫಸ್ಟು ಕಡ್ಡಿಗಳು ಎಸ್ತಿದ್ದಾಯಿತು, ಕಲ್ಲು ಎಸ್ತಿದ್ದಾಯಿತು. ಅಲ್ಲಿ ಪಕ್ಕದಲ್ಲಿ ಒಂದು ಸ್ವಲ್ಪ ಕೆಸರುದಂಡು ಟೈಪ್ ಏನೋ ಎಲೆ ಇತ್ತು, ಅದನ್ನೇ ಎಸ್ಲು. ಸೊ ನೋಡೋಕೆ ಚೆನ್ನಾಗಿ ಕಾಣ್ತಿತ್ತು. ಓಕೆ, ಯು ಹ್ಯಾವ್ ಟು ಬ್ರೇಕ್. ಸೊ ಕಡ್ಡಿನ ಉದ್ದವಾಗಿ ಎಸೆಯಂಗಿಲ್ಲ ಅಂತೆ, ಮುರಿದ್ಬಿಟ್ಟು ಎಸಿಬೇಕಂತೆ. ಹಸಿಗಿದೆಮ್ಮ ಕಡ್ಡಿ, ಇಟ್ ಈಸ್ ನಾಟ್. ಅನ್ಕೋತೀನಿ ನಿಮಗೂ ಇಷ್ಟ ಆಗ್ತಿದೆ ಅನ್ಕೋತೀನಿ.
ಯೂಶ್ವಲಿ ರಜಾ ಇದ್ದರೆ ಅಜ್ಜಿ ತಾತ ಜೊತೆ ಆಟ ಆಡೋದು, ಅಜ್ಜಿ ಮನೆಗೆ ಹೋಗೋದು ಇದೆಲ್ಲ ಇರುತ್ತೆ, ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಅವಳಿಗೆ ಮಿಸ್ ಆಗ್ತಾ ಇದೆ. ಸೊ ಬಟ್ ಪರವಾಗಿಲ್ಲ. ಏನಂದರೆ ಇಲ್ಲಿ ವೆದರ್ ಅಪ್ಸೆಟ್ ಆಗಿದ್ದರೆ ಇಂಡೋರ್ ಆ್ಯಕ್ಟಿವಿಟೀಸ್ ಎಲ್ಲರೂ ಕರ್ಕೊಂಡು ಹೋಗ್ತೀನಿ. ಸೊ ವೆದರ್ ಚೆನ್ನಾಗಿರೋದ್ರಿಂದ ಇವತ್ತು ಔಟ್ಡೋರ್ ಆ್ಯಕ್ಟಿವಿಟೀಸ್ ಫುಲ್ ಲೈಕ್ ಯುಟಿಲೈಸ್ ಮಾಡ್ಕೊತಾ ಇದ್ದೀವಿ. ಸೊ ಏನಂದರೆ ಇವು ನದಿ ಇದೆಯಲ್ಲ, ಇದು ಪಕ್ಕದಲ್ಲೇ ಟ್ರಯಲ್ ಹೋಗುತ್ತೆ, ತುಂಬ ದೂರದವರೆಗೂ ಆಗುತ್ತೆ. ಅಲ್ಲಿ ಮುಂದೆ ಎಲ್ಲ ಬ್ಲೂ ಕಲರ್ ಫ್ಲವರ್ಸು ಅದೆಲ್ಲ ಇರುತ್ತೆ, ತುಂಬ ಚೆನ್ನಾಗಿದೆ. ನಾವಿಬ್ಬರೇ ಇರೋದ್ರಿಂದ ನಾವು ಕಂಟಿನ್ಯೂ ಮಾಡ್ತಾಯಿಲ್ಲ ಟ್ರಯಲು. ಒಂದ್ಸತಿ ನಾವು ಹೋಗಿದ್ವಿ, ನಾವು 3 ಜನನೂ, ನನ್ನ ಹಸ್ಬೆಂಡು ನಾನು ಅವಳು ಹೋಗಿದ್ದಾಗ ಅಲ್ಲೊಂದು ಸ್ಮಾಲ್ ನರಿ ಸಹ ಇರುತ್ತೆ, ಅಲ್ಲಲ್ಲೇ ಒಂದು ಚಿಕ್ಕ ಚಿಕ್ಕದು. ಸೊ ಅದಕ್ಕೋಸ್ಕರ ಇದು ಯಾರಾದ್ರೂ ಜೊತೆಗೆಲ್ಲ ಜಾಸ್ತಿ ಜನ ಇದ್ದಾಗ ಅಷ್ಟೇ ಹೋಗೋದು ಚೆನ್ನಾಗಿರುತ್ತೆ. ಒಬ್ಬೊಬ್ಬರೇ ಅದು ಪಾಪು ಜೊತೆ ಸೊ ಅಲ್ಲಿವರೆಗೂ ಹೋಗಿ ಅಲ್ಲಿಂದ ನೆಕ್ಸ್ಟ್ ನಾವು ಪಾರ್ಕಿಗೆ ಕಂಟಿನ್ಯೂ ಮಾಡ್ತೀವಿ. ಸೊ ಇದಾದಮೇಲೆ ನಾವು ಇಲ್ಲೇ ಪಕ್ಕದಲ್ಲೇ ಪಾರ್ಕ್ ಇದೆ. ಸೊ ವಾಕ್ ಮಾಡೋಕ್ಕೆ ಚೆನ್ನಾಗಿದೆ ಸ್ಕೂಟರಲ್ಲಿ. ಸೊ ಬಿಸಿಲು ಸಹ ಇದೆ, ಚಳಿ ಆಗ್ತಲ್ಲ. ಸೊ ನೀವು ನೋಡ್ಬೋದು ಲೈಕ್ ಜಾಕೆಟ್ ಸಹ ಹಾಕೊಂಡಿಲ್ಲ ಅವಳು. ಅಂದರೆ ನಾನು ಇವತ್ತು ಫಸ್ಟ್ ಎಷ್ಟೋ ದಿನ ಆದಮೇಲೆ ಸ್ಯಾಂಡಲ್ಸ್ ಹಾಕಿರೋದು. ಸೊ ಯೂಶ್ವಲಿ ಸ್ಲಿಪ್ಪರ್ಸ್ ಹಾಕೋದೇ ಇಲ್ಲ, ಶೂಸು ಬೂಟ್ಸ್ ಎಲ್ಲ ಇರೋದು. ಸೊ ಇವತ್ತು ಅಷ್ಟು ಟೆಂಪ್ರೇಚರ್ ಇದ್ದಕ್ಕಿದ್ದಂಗೆ 20 ಡಿಗ್ರಿವರೆಗೂ ರೀಚ್ ಆಗಿದೆ. ಸೊ ಅದಕ್ಕೆ ನಾವು ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಬಂದು ಈ ಗಿಡ ನೀವು ನೋಡ್ಬೋದು, ಇಲ್ಲಿ ರೆಡ್ ಕಲರ್ ಫ್ರೂಟ್ಸ್ ಇತ್ತು. ಅವಳು ಎಲ್ಲ ಪಕ್ಷಿ ಬಂದು ತಿನ್ನುತ್ತೆ, ನಾನು ಕಿತ್ಕೊಡ್ತೀನಿ ಅಂತ ಹೇಳಿ ಆಟಾಡ್ತಾ ಇದ್ಲು. ಸೊ ಒಂದು ಸಣ್ಣ ವಾಕ್ ಇದೆ. ನೀವು ನೋಡ್ಬೋದು ಇಲ್ಲಿ ಮನೆ ಈಚೆ ಕಿಟಕೆ ಬಂದಿದೆಯಲ್ಲ, ಇದು ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಕಿಟಕೆಲೂ ಈ ರೀತಿ ಈಚೆ ಬಂದಿರುತ್ತೆ. ಸೊ ಕಿಟಕೆ ವಾಲ್ಗಿಂತ ಈಚೆ ಬಂದಿರುತ್ತೆ. ಅದ್ರ ಮೇಲೆ ಅವ್ರ ಶೋಗೆಲ್ಲ ಪಾಟ್ಸು, ಫೋಟೋ ಫ್ರೇಮ್ಸ್ ಎಲ್ಲ ಇಡಕ್ಕೆ ಮಾಡಿರ್ತಾರೆ. ಇಲ್ಲಾಂದರೆ ಯೂಶ್ವಲಿ ಅಲ್ಲಿ ಲೈಕ್ ಕುತ್ಕೊಳ್ಳೋ ಥರ ಮಾಡಿರ್ತಾರೆ. ಯೂಶ್ವಲಿ ವಾಲ್ಸ್ ಏನಿರುತ್ತೆ, ಕಿಟಕೆ ನಮ್ಮದು ವಾಲ್ ಒಳಗಡೆನೇ ಅಂದರೆ ಸೇರ್ಕೊಂಡಿರುತ್ತೆ. ಬಟ್ ಇಲ್ಲಿ ಈಚೆ ಬಂದಿರುತ್ತೆ, ಅದು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಹೋಗ್ತಾ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಫ್ಲವರ್ಸ್ ತುಂಬ ಗಮ್ಮಂತ ಇತ್ತು. ಅಂದರೆ ಆಲ್ಮೋಸ್ಟ್ ಲೈಕ್ ಹೇಳೋಕ್ಕಾಗಲ್ಲ, ಅಷ್ಟೊಂದು ಅಲ್ಲಿ ತುಂಬ ಪರ್ಫ್ಯೂಮ್ ಹಾಕಿದಾರೇನೋ ಅನ್ನೋಷ್ಟು ತುಂಬ ಸ್ಟ್ರಾಂಗ್ ಸ್ಮೆಲ್ ಇತ್ತು. ತುಂಬ ಜೇನುಗಳೆಲ್ಲ ಕೂತಿತ್ತು. ನಾವು ಅದನ್ನು ಓಡ್ಸೋಕೆ ಹೋದ್ವಿ, ಸ್ವಲ್ಪ ಭಯನೂ ಆಯಿತು, ಒಂದೆರಡು ಎದ್ಬಿಡ್ತು ಸಡನ್ನಾಗಿ. ಸೊ ಪಾಪು ಎಂಜಾಯ್ ಮಾಡ್ತಿದ್ದಾಳೆ. ಇಲ್ಲಿ ಒಂದು ಲೈಕ್ ಗಿಡಗಳೆಲ್ಲ ಕಟ್ ಮಾಡಿದ್ದಾರೆ. ಯೂಶ್ವಲಿ ಅಲ್ಲೆಲ್ಲ ಹೂವು ಇರ್ತಾಯಿತ್ತು, ಬಟ್ ಇವಾಗ ವಿಂಟರ್ ಆಗಿದ್ದರಿಂದ ಯಾವುದೂ ಇಲ್ಲ. ಸೊ ಎಂಜಾಯ್ ಮಾಡ್ತಿದ್ದಾಳೆ. ಸೊ ರೋಪ್ ಕ್ಲೈಂಬಿಂಗು ಇನ್ನೂ ಅಷ್ಟೊಂದು ಬರೋದಿಲ್ಲ, ಬಟ್ ನಾನು ಅವಳಿಗೆ ಹೆಲ್ಪ್ ಮಾಡ್ತಾ ಇದ್ದೆ. ಸ್ವಲ್ಪ ಅವ್ರಿಗೂ ಎತ್ತಿದ್ಲು. ನಾನು ಅವಳು ಜ್ಯೂಸ್ ಕುಡಿತಿದ್ದಾಳೆ. ಆ್ಯಕ್ಚುಲಿ ಅವಳು ಜ್ಯೂಸ್ ಕುಡಿತಾ ಇದ್ದಾಳೆ. ಸೊ ಇನ್ನೊಂದು ಸ್ವಲ್ಪ ಸ್ನ್ಯಾಕ್ಸ್ ತಂದಿದ್ವಿ, ತಿಂದು ಇನ್ನೊಂದು ಸ್ವಲ್ಪ ತುಂಬ ಹೊತ್ತು ಆಟ ಆಡ್ತೀವಿ. ಆ್ಯಕ್ಚುಲಿ ಈಗಲೇ ಮನೆಗೆ ಹೋಗಲ್ಲ. ಇವಾಗ ಜ್ಯೂಸ್ ಕುಡ್ದಿದ್ದಾಯಿತು. ಸೊ ಅಲ್ಲಿ ಟ್ರ್ಯಾಶ್ ಇದೆ, ಅಂದರೆ ಡಸ್ಟ್ಬಿನ್ ಇದೆ. ಅವ್ರ ಕೈಲೇ ಇದೆಲ್ಲ ಹಾಕ್ಸೋದು ರೂಢಿ ಮಾಡಿದ್ರೆ ಅವ್ರಿಗೂ ಸಹ ಈ ಥರ ಪಬ್ಲಿಕಲ್ಲಿ ಈ ಥರ ಎಲ್ಲ ಹಾಕ್ಬಾರ್ದು ಅಂತ ಗೊತ್ತಾಗತ್ತೆ. ಸೊ ಅವಳ ಕೈಲೇ ಜ್ಯೂಸು ಮತ್ತು ಅವಳೇನು ಚಿಪ್ಸ್ ತಿನ್ಲೋ ಅವಳೇ ಹೋಗಿ ಕ್ಲೀನಾಗಿ ಹಾಕ್ಬಿಟ್ಟು ಬರ್ತಾಳೆ. ಸೊ ಇದು ಅಭ್ಯಾಸ ಆಗ್ತಾಯಿದೆ ಅವಳಿಗೆ. ಮತ್ತು ಎಲ್ಲೇ ಹೋದರೂ ಯೂಶ್ವಲಿ ನನಗೆ ಫ್ರೀಯಾಗಿ ಫ್ಲವರ್ಸ್ ಸಿಗುತ್ತೆ. ನನ್ನ ಮಗಳು ಅಲ್ಲೆಲ್ಲತ್ರ ಫ್ಲವರ್ಸ್ ಇದ್ದರೆ ಅದನ್ನ ಎತ್ಕೊಂಡು ಬಂದು ಕೊಡ್ತಾಳೆ, ಐ ಲವ್ ಯು ಮಮ್ಮಿ ಅಂತ. ಸೊ ಯೂಶ್ವಲಿ ಅದೊಂಥರ ಪ್ರಾಕ್ಟೀಸ್ ಆಗಿಬಿಡುತ್ತೆ. ಪಾರ್ಕಲ್ಲಿ ಎಲ್ಲಿ ನೋಡಿದ್ರು ಫ್ಲವರ್ ಇದ್ದು ತೊಗೊಂಡು ಬಂದು ಕೊಡ್ತಾ ಇರ್ತಾಳೆ. ಆಟ ಆಡ್ತಾನೆ, ಹಂಗೆ ಸ್ವಲ್ಪ ಸ್ನ್ಯಾಕ್ಸು, ಊಟ ಲೈಕ್ ಸ್ನ್ಯಾಕ್ಸು ಆಗುತ್ತೆ, ಆಟನೂ ಆಗುತ್ತೆ. ಇಷ್ಟು ನಾನು ಹೇಳಕ್ಕೆ ಆಗಲ್ಲ, ಅಷ್ಟು ವೆದರ್ ಚೆನ್ನಾಗಿತ್ತು. ಆಫ್ಟರ್ ಲೈಕ್ ಎಷ್ಟೊಂದು ದಿನ ಆದಮೇಲೆ ಈ ಥರ ಲೈಕ್ ಯೂಶ್ವಲಿ ಚಳಿ ನಡುಗಿ ಸಾಕಾಗಿತ್ತು. ಸೊ ತುಂಬ ಚೆನ್ನಾಗಿತ್ತು ವೆದರು. ಓ ಎಸ್, ಅಲ್ಲೊಂದು ಫ್ಲೈಟ್ ಇದೆ. ಯೂಶ್ವಲಿ ಕ್ಲಿಯರ್ ಇದ್ದರೆ ಸ್ಕೈ, ಅಲ್ಲೆಲ್ಲ ಫ್ಲೈಟ್ಸ್ ಎಲ್ಲ ಓಡಾಡ್ತಾ ಇರುತ್ತೆ, ಮತ್ತು ಜೆಟ್ ಎಲ್ಲ ಇಲ್ಲೆಲ್ಲ ಟೆಸ್ಟಿಂಗ್ ಮಾಡೋದೆಲ್ಲ ನೀಟಾಗಿ ಕಾಣಿಸ್ತಾ ಇರುತ್ತೆ. ಸೊ ಅದನ್ನು ನಾವು ನೋಡ್ತಾ ಇದ್ವಿ. ಸೊ ಸ್ವಲ್ಪ ಹೊತ್ತು ಆಟ ಆಡಿದ್ಲು. ಸೊ ಎಲ್ಲ ಲೈಕ್ ಗೇಮ್ಸ್ ಆಡಿದ್ದಾಯಿತು. ಸೊ ಅದಾದಮೇಲೆ ನಾವು ಇವಾಗ ಇನ್ನೊಂದು ಪಾರ್ಕಿಗೆ ಹೋಗ್ತಾ ಇದ್ದೀವಿ. ಹೋಗ್ತಾ ಏನಂದರೆ ವಾಕ್ ಅಂತ ಹೇಳಿದ್ನಲ್ಲ, ಇನ್ನೊಂದು ಟ್ರಯಲ್ ಇದೆ, ಅದು ಇನ್ನೊಂದು ಪಾರ್ಕ್ಗೆ ಇಲ್ಲಿಂದ ಮಧ್ಯದಿಂದ ಕೇಳಿಸ್ಕೊಳ್ಳಿ ಎಷ್ಟು ಚೆನ್ನಾಗಿ ಅದೆಲ್ಲ ಸೌಂಡ್ ಕೇಳಿಸ್ತಿದೆ ಅಂತ. ಸೊ ನನ್ನ ಕೈಯಲ್ಲಿ ಅವಳದು ಸ್ಕೂಟರ್ ಇದೆ, ಸ್ವಲ್ಪ ಮಧ್ಯದಲ್ಲಿ ಓಡಿಸ್ತಾಳೆ, ಮಿಕ್ಕಿ ಟೈಮಲ್ಲಿ ನಾನು ಇಟ್ಕೊಂಡಿರ್ತೀನಿ. ಸೊ ಒಂದು ಕೈಯಲ್ಲಿ ಕ್ಯಾಮ್ರಾನೂ ಇದೆ, ಅವಳನ್ನೂ ಇಟ್ಕೋಬೇಕು. ಸೊ ಆದಷ್ಟು ನಾನು ವೀಡಿಯೋನ ಕರೆಕ್ಟಾಗಿ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಹೊತ್ತು ಅಲ್ಲಿ ಬ್ರಿಡ್ಜಲ್ಲಿ ಆಟ ಆಡಿದ್ವಿ, ಅದಾದಮೇಲೆ ಹೋಗ್ತಾ ಇದ್ದೀವಿ. ಸೊ ಅವಳಿಗೆ ಲೈಕ್ ಇಂಗ್ಲೀಷ್ ಬರುತ್ತಾ ಕನ್ನಡ ಬರುತ್ತಾ ಕೇಳ್ತಾ ಇದ್ರಿ. ಸೊ ಅವಳಿಗೆ ಕನ್ನಡ ಬರುತ್ತೆ, ಯಾಕಂದರೆ ನಾವು ಕನ್ನಡದಲ್ಲಿ ಮಾತಾಡ್ತೀವಿ ಮನೇಲಿ. ಸೊ ಇಂಗ್ಲೀಷ್ ಅವಳಿಗೆ ಇಷ್ಟು ಚೆನ್ನಾಗಿ ಫ್ಲೂಯೆನ್ಸಿ ಪಿಕ್ ಆಗುತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ನಾವು ಹೇಳ್ಕೊಡೋದಕ್ಕಿಂತ ಜಾಸ್ತಿ ಇಲ್ಲಿ ಸ್ಕೂಲಿಗೆ ಹೋಗ್ತಾಳಲ್ಲ, ಸೊ ಅದರಿಂದ ಅವಳಿಗೆ ಇಂಗ್ಲೀಷು ಕನ್ನಡ ಥರನೇ ಇವಾಗ ಇಂಗ್ಲೀಷು ಸಹ ಫ್ಲೂಯೆನ್ಸಿ ಚೆನ್ನಾಗಿ ಕಲ್ತಿದ್ದಾಳೆ. ಅದು ಅಲ್ದಿರ ಇಲ್ಲಿ ಸ್ಕೂಲಲ್ಲಿ ಫ್ರೆಂಚ್, ಜರ್ಮನ್ ಹೇಳ್ಕೊಡ್ತಾರೆ. ಸ್ವಲ್ಪ ಫ್ರೆಂಚು ಸಹ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ಈಗ. ಒಂದೊಂದ್ಸತಿ ನನಗೆ ಅರ್ಥ ಆಗಲ್ಲ ಅವಳು ಏನು ಮಾತಾಡ್ತಾಳೆ ಅಂತ. ಫ್ರೆಂಚ್ ರೈಮಿಂಗ್ ಸಹ ಹೇಳ್ತಾ ಇರ್ತಾಳೆ ಒಂದೊಂದ್ಸತಿ.
ಸೊ ಅದಾದಮೇಲೆ ಇದು ಇನ್ನೊಂದು ಪಾರ್ಕು, ಇದು ತುಂಬ ದೊಡ್ಡ ಪಾರ್ಕು, ಎಲ್ಲ ಥರ ಗೇಮ್ಸ್ಗೂ ಇದೆ. ಅಲ್ಲಿ ಒಂದು ಪ್ಲೇ ಏರಿಯಾ ಇದೆ. ಸೊ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇವತ್ತು ಬಿಸಿಲಿರೋದ್ರಿಂದ ಈ ಪ್ಲೇ ಏರಿಯಾ ತುಂಬ ಹೋಗಿತ್ತು, ತುಂಬ ಹೊತ್ತು ಆಟ ಆಡಿದ್ವು. ಅವಳಿಗೆ ಮಕ್ಳಿದ್ದಿದ್ದು ಮನೆಗೆ ಬರೋಕ್ಕೆ ಇಷ್ಟನೇ ಇರಲಿಲ್ಲ. 4 hours ಆಟ ಆಡಿದ್ಲು. ಆದ್ಮೇಲೆ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ ಇಲ್ಲಿ ಪಕ್ಕದಲ್ಲೇ. ನೀವು ನೋಡ್ಬೋದು ಸೂರ್ಯ ಆಗಲೇ ಮುಳುಗ್ತಾ ಇದೆ, ರೆಡ್ ಕಲರ್ ಆಗಿದೆ. ಸೊ ಸನ್ಸೆಟ್ ಆಗ್ತಾ ಇದೆ. ಆಲ್ಮೋಸ್ಟ್ 7 hours ಮೇಲೆ ಈಚೆ ಸ್ಪೆಂಡ್ ಮಾಡಿದ್ದೀವಿ, ಫುಲ್ ಡೇ ಎಂಜಾಯ್ ಮಾಡಿದ್ದೀವಿ. ಸೊ ಈಗ ಮನೆಗೆ ಬಂದಿದ್ದೀವಿ. ಆ್ಯಕ್ಚುಲಿ ಜಾಕೆಟ್ಸು ಯಾವಾಗಲೂ ಹಾಕೇ ಇರುತ್ತೆ, ಲೈಕ್ ಹಾಕ್ತಾ ಇರ್ತೀವಿ. ಸೊ ಇವತ್ತೇನಂದರೆ ಬಿಸಿಲಿದ್ರಿಂದ ಯೂಸ್ ಮಾಡಲಿಲ್ಲಲ್ಲ, ಸೊ ಅದಕ್ಕೆ ಒಳ್ಳೆ ಟೈಮ್ ಅಂತ ಹೇಳಿ ಜಾಕೆಟ್ಸ್ನ ಒಗ್ಗಕ್ಕೆ ಹಾಕಿದ್ದೆ ನಾನು. ಸೊ ಬಂದಿದ ತಕ್ಷಣ ಡ್ರೈ ಆಗಿದೆ. ಸೊ ಅದನ್ನು ಹಾರಕ್ಕೆ ಹಾಕ್ತಾ ಇದ್ದೀನಿ ಜಾಕೆಟ್ಸ್ನ. ಇವತ್ತು 2 daysಗೆ ಜಾಕೆಟ್ಸ್ಗೆಲ್ಲ ಹಾಲಿಡೇ ಸಿಕ್ಕಿತ್ತು. ಸೊ ಅದಕ್ಕೆ ಎಲ್ಲ ನೀಟಾಗಿ ವಾಶ್ ಮಾಡಿ ಹಾಕಿದ್ದೀನಿ. ಎಲ್ಲ ಜಾಕೆಟ್ಸ್ನೂ ಹಾಕ್ಬಿಟ್ಟಿದ್ದೀನಿ ಒಟ್ಟಿಗೆ. ಸೊ ತುಂಬ ಬಿಸಿಲು, ಲೈಕ್ ತುಂಬ ಓಡಾಡಿದ್ರಿಂದ ಸ್ವಲ್ಪ ಡಿಹೈಡ್ರೇಷನ್ ಥರ ಆಗಿತ್ತು. ಸೊ ಸ್ವಲ್ಪ ತುಂಬ ಬಾಯಾರಿಕೆ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರ ಇಬ್ಬರು ಸ್ವಲ್ಪ ಜ್ಯೂಸ್ ಕುಡಿತಾ ಇದ್ದೀವಿ. ಇವತ್ತು ಲೈಕ್ ಅಲ್ಲಿ ಬರ್ತಾ ಪಿಕ್ ಮಾಡಿದ್ದಿದ್ದಲ್ಲ, ಸೊ ಇದು ಗಮಿ ಬೇರ್ಸು ಅವಳೇ ಪಿಕ್ ಮಾಡಿದ್ದು. ಆಮೇಲೆ ಸ್ವಲ್ಪ ಜ್ಯೂಸ್ ತೊಗೊಂಡು ಬಂದ್ವಿ. ಆಮೇಲೆ ಆಲಿವ್ಸ್, ಇದು ಗ್ರೀನ್ ಆಲಿವ್ಸು. ಯೂಶ್ವಲಿ ಬ್ಲ್ಯಾಕ್ ಆಲಿವ್ಸ್ ತರ್ತೀನಿ, ಸ್ಟಾಕ್ ಇರಲಿಲ್ಲ. ಸೊ ಅಲ್ಲಿ ಇರಲಿಲ್ಲ, ಅದಕ್ಕೋಸ್ಕರ ನಾನು ಗ್ರೀನ್ ಆಲಿವ್ಸೇ ತಂದೆ. ಇದು ಎಲೆಕೋಸು, ಮೊಸಪ್ಪು ಎಲೆಕೋಸ್ದು ಬಸ್ಸಾರು ಮಾಡ್ತಾರಲ್ಲ. ಸೊ ಯೂಶ್ವಲಿ ನಾನು ಮಾಡಿಲ್ಲ, ಫಸ್ಟ್ ಟೈಮು ಟ್ರೈ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ. ಸೊ ಇದು ಚೀಸ್ ಸ್ಟ್ರಿಂಗ್ಸು. ಸೊ ಕ್ಯಾಲ್ಶಿಯಮ್ ತುಂಬ ಒಳ್ಳೆಯದು, ಅದಕ್ಕೋಸ್ಕರ ಚೀಸ್ ಸ್ಟ್ರಿಂಗ್ಸ್ ತೊಗೊಂಡು ಬಂದಿನಿ ಅವಳಿಗೆ ಅಂತ. ಸೊ ಇದಿಷ್ಟು ಇವತ್ತು ತೊಗೊಂಡು ಬಂದಿತ್ತು. ಸೊ ಬಸ್ಸಾರು ಹೇಗೆ ಬರುತ್ತೆ ಫಸ್ಟ್ ಟೈಮ್ ಟ್ರೈ ಮಾಡಿ, ನೆಕ್ಸ್ಟ್ ಟೈಮ್ ನಾವು ನಿಮಗೆ ಶೇರ್ ಮಾಡ್ತೀನಿ, ಲೈಕ್ ನೆಕ್ಸ್ಟ್ ಯಾವ್ದಾದ್ರು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇದು ಬಂದು ಇನ್ನೋಸೆಂಟು, ಇದು ತುಂಬ ಚೆನ್ನಾಗಿದೆ. ಇದು ಸ್ಮೂತಿ, ತುಂಬ ತಿಕ್ಕಾಗಿರುತ್ತೆ. ಆಮೇಲೆ ಕ್ಯಾಲ್ಶಿಯಮ್ಮು ಬೋನ್ಸಿಗೆ ತುಂಬ ಒಳ್ಳೆಯದು ಇದು ಚೀಸು. ನಾನು ಚೀಸ್ ಸೇರೋದಿಲ್ಲ, ಬಟ್ ಅವಳಿಗೆ ರೂಢಿ ಮಾಡೋದೇನೋ ಅಂತೇಳಿ ಸ್ವಲ್ಪ ಇತ್ತೀಚೆಗೆ ಒಂದೊಂದು ಚೀಸ್ ಸ್ಟ್ರಿಂಗ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾವು ಮನೆಗೆ ಬರೋ ಅಷ್ಟರಲ್ಲಿ, ಸೊ ಇವಾಗ ನಾನು ಅಡುಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಅಷ್ಟರಲ್ಲಿ ಅವ್ರ ಪಪ್ಪ ಬಂದಿದ್ದಾರೆ. ಸೊ ನಾನು ಹೇಳ್ದೆ ಈ ವ್ಲಾಗಲ್ಲಿ ಕುಕ್ಕಿಂಗ್ ಎಲ್ಲ ಏನೂ ತೋರಿಸೋದಿಲ್ಲ ಅಂತ. ಸೊ ಇಲ್ಲಿಗೆ ನಾನು ಇದು ಫನ್ ವ್ಲಾಗು, ಸೊ ಅದಕ್ಕೋಸ್ಕರ ನಾನು ಇಲ್ಲೇ ಸ್ಟಾಪ್ ಮಾಡ್ತೀನಿ. ಸೊ ಅವ್ರ ಪಪ್ಪ ಬಂದಿದ್ದಾರೆ. ಇವತ್ತು ಬರ್ತಾ ಏನೋ ಹೊಸ ಯೂಶ್ವಲಿ ಬರ್ತಾ ಪ್ರತಿದಿನ ಏನಾದರೂ ಒಂದು ಹೊಸದು ಏನೋ ಒಂದು ಚಿಕ್ಕದು ಇಟ್ಕೊಂಡ್ಬರ್ತಾರೆ ಅವಳಿಗೆ ಅಂತ ಆಟ ಆಡೋದಕ್ಕೆ. ಸೊ ಬಂದಿದ ತಕ್ಷಣ ಬಿಸಿ ಬಿಸಿ ಸ್ನಾನ ಆಯಿತು ಪಾಪುಗೆ. ಸೊ ಅದಕ್ಕೆ ಅವಳಿಗೆ ಇವಾಗ ಫುಲ್ ಫ್ರೆಶ್ ಆಗಿದ್ದಾಳೆ. ಆ್ಯಕ್ಚುಲಿ ತುಂಬ ಆಟ ಆಡಿ ಟಯರ್ಡು ಆಗಿದೆ, ನಿದ್ದೆ ಬೇಗ ಮಲಗ್ತಾಳೆ ಅನಿಸುತ್ತೆ. ಸೊ ಇವಾಗ ನಂದು ಅಡುಗೆ ಆಲ್ಮೋಸ್ಟ್ ನಡೀತಾ ಇದೆ. ಸೊ ಅಡುಗೆ ನಾನು ಈ ವ್ಲಾಗಲ್ಲಿ ಇನ್ಕ್ಲೂಡ್ ಮಾಡ್ತಾಯಿಲ್ಲ. ಸೊ ಇಲ್ಲಿ ಬಂದು ಇವತ್ತು ತೊಗೊಂಡು ಬಂದಿರೋದು ಆಲ್ಫಾಬೆಟ್ಸು. ಸೊ ಈ ಆಲ್ಫಾಬೆಟ್ಸ್ ಬಂದು ಎಲ್ಲ ಕಲರ್ಫುಲ್ ಆಗಿದೆ. ಮಕ್ಕಳಿಗೆ ಲೆಟರ್ಸ್ ಹೇಳ್ಕೊಡೋದಕ್ಕೆ ತುಂಬ ಈಸಿ ಆಗುತ್ತೆ. ಏನಂದರೆ ಈಗ ಅವಳ ಹೆಸರು ಅಂಟಿಸ್ತಾ ಇದ್ದಾಳೆ ಅರಣ್ಯ ಅಂತ. ಅದೇ ರೀತಿಯಾಗಿ ಈಗ ಲೈಕ್ ಚಿಕ್ಕ ಚಿಕ್ಕ ವರ್ಡ್ಸ್, ಬರ್ಡ್ ಆಗ್ಬೋದು, ವಾಟರ್, ಈ ಥರದ್ದೆಲ್ಲ ನಾವು ಹೇಳ್ಕೊಡೋದಕ್ಕೆ ಈಸಿ ಆಗುತ್ತೆ. ಕಲರ್ಫುಲ್ ಆಗಿರೋದ್ರಿಂದ ಅವ್ರಿಗೆ ಆಟ ಆಡೋಕ್ಕೆ ಲೈಕ್ ಪ್ಲೇನೂ ಆಗುತ್ತೆ, ಆಟದ ಜೊತೆ ಓದ್ಕೊಂಡಂಗೂ ಆಗುತ್ತೆ. ಮತ್ತು ಇದನ್ನು ಫ್ರಿಜ್ಜಿಗೆ ತೊಗೊಂಡು ಬಂದು ಅಂಟಿಸ್ತಾ ಇದ್ದಾಳೆ ಪಾಪು. ಸೊ ಈಸಿಯಾಗಿ ಹೇಳ್ಕೊಡೋಕ್ಕೆ ಈಸಿ, ಅದಕ್ಕೆ ಇವಾಗ ಅರಣ್ಯ ಅಂತ ಅಂಟಿಸ್ತಾ ಇದ್ದಾಳೆ. ಸೊ ಯೂಶ್ವಲಿ ಲೆಟರ್ಸು 2 ಕೊಟ್ಟಿರ್ತಾರೆ, ಲೈಕ್ ಎಲ್ಲ ಲೆಟರ್ಸು 2 ಕೊಟ್ಟಿದ್ದಾರೆ. ಸೊ ಈ ಅವಳ ಹೆಸ್ರಿಗೆ ಅವಳ ಹೆಸರಲ್ಲೂ ಎ ಲೆಟರ್ ಜಾಸ್ತಿ ಇದೆ, ಅರಣ್ಯ ಅಂತ. ಆಮೇಲೆ ಅವ್ರ ಪಪ್ಪ ಹೆಸರಲ್ಲೂ ಅಂಟಿಸಿದ್ಲು ಪವನ್ ಅಂತ. ಬಟ್ ನನ್ನ ಲೆಟರ್ ಲೈಕ್ ನನ್ನ ಹೆಸರು ಅಂಟಿಸ್ಬೇಕಾದ್ರೆ ಎ ಇರಲಿಲ್ಲ. ಸೊ ಅದಕ್ಕೆ ಇಬ್ಬರು ಏನು ಸೇರ್ಕೊಂಡು ನನ್ನ ಹೆಸರನ್ನು ಡಿಫ್ರೆಂಟಾಗಿ ಮಾಡಿದ್ದಾರೆ. ಏನು ಮಾಡಿದ್ದಾರೆ ಅಂತ ನಾನು ಲೈವಾಗಿ ತೋರಿಸ್ತೀನಿ ನೋಡಿ. ಅಪ್ಪ ಮಗಳು ಡಿಸ್ಕಸ್ ಮಾಡ್ತಾ ಇದ್ದಾರೆ, ನನಗೆ ಅಂಟಿಸೋಕ್ಕೆ ಲೆಟರ್ಸ್ ಇಲ್ಲ ಎ ಮತ್ತೆ ಅಂತ, ಏನು ಮಾಡ್ತಾರೆ ಅಂತ ನೋಡಿ. ನೋಡ್ರಲ್ಲ ಇಲ್ಲಿ ತಾನೆ ಏನ್ ಮಾಡ್ತಿದ್ದೀರ? ತೆಗೋ, ಇಲ್ಲಿ ಇಟ್ಟಿದ್ದೀರ, ತಗೋ ಅಲ್ಲ ಅಷ್ಟ. ಎಲ್ಲಿ ಬಿಡು, ಆಯ್ತಾ ಸಮಾಧಾನ? ಹೋಗು ಬೇಗ. Okay, this is Mamata. No, Aranya. Aranya. ಸೊ ಅರಣ್ಯ ಕರೆಕ್ಟಾಗಿ ಅನಿಸಿದ್ದಾಳೆ, ಪವನ್ ಕರೆಕ್ಟಾಗಿ ಅನಿಸಿದ್ದಾರೆ. ಸೊ ನನ್ನ ಹೆಸರು ಮಾತ್ರ ಮೊಮೋತೋ ಮಾಡಿದ್ದಾರೆ. ಸೊ ಅದು ನಾನು ಇವಾಗ ಕರೆಕ್ಟಾಗಿ ಅಂಟಿಸ್ತೀನಿ ಅಂತ ಹೇಳಿ ಚೇಂಜ್ ಮಾಡಿದ್ರೆ ಸೊ ನನ್ನ ಮಗಳು ಅದಕ್ಕೆ ಒಪ್ಕೊಳ್ಳೋದೇ ಇಲ್ಲ. ಯಾಕೆಂದರೆ ನಿಮ್ಗೆ ಗೊತ್ತಲ್ಲ, ಹೆಣ್ಮಕ್ಳಿಗೆ ಅಂದರೆ ಅಪ್ಪ ಅಂದರೆ ತುಂಬ ಫೇವ್ರೇಟು. ಸೊ ಅಪ್ಪನ ಮಗಳು. ಸೊ ಮತ್ತೆ ವಾಪಸ್ ಚೇಂಜ್ ಮಾಡ್ತಿದ್ದಾರೆ ಇಬ್ಬರು ಸೇರಿಕೊಂಡು.
ಸೊ ಫೈನಲಿ ಅವರಿಬ್ಬರೇ ವಿನ್ ಆಗೋದು ಅಪ್ಪ ಮಗಳು. ಸೊ ಅರಣ್ಯ ಪವನ್ ಕರೆಕ್ಟಾಗೇ ಇರುತ್ತೆ, ನಾನು ಮಾತ್ರ ಮೊಮ್ಮೋತಾನೇ ಆಗೋದು. ಸೊ ಅಲ್ಲಿಗೆ ವ್ಲಾಗ್ ಸ್ಟಾಪ್ ಮಾಡ್ತೀನಿ. ಸೊ ಇಟ್ ವಾಸ್ ಫನ್, ಲೈಕ್ ಸ್ವಲ್ಪ ಹೊತ್ತು ತುಂಬ ತರಲೆ ಮಾಡಿದ್ವಿ, ಚೆನ್ನಾಗಿತ್ತು. ಸೊ ಇವತ್ತಿನ ವ್ಲಾಗು ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಈಗಲೇ ಒಂದು ಲೈಕ್ ಕೊಡಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವ್ಲಾಗು ಲೈಕ್ ಫನಿ ವ್ಲಾಗ್ ಅಂತ ಹೇಳಿ ಸುಮ್ಮನೆ ಮಾಡಿದ್ದಷ್ಟೇ. ಸೊ ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್ ಫ್ರೆಂಡ್ಸ್.